ದ ಬುಕ್ ಆಫ್ ಫ್ರೀಕ್ವೆನ್ಸಿ ಎಂಬುದು ಮಾನವ ಜೀವನದಲ್ಲಿ ಎನರ್ಜಿ, ಶಕ್ತಿ, ಕಂಪನ, ಫ್ರೀಕ್ವೆನ್ಸಿ ಮತ್ತು ಚೇತನ, ಕಾನ್ಷಿಯಸ್ನೆಸ್ ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ವಿವರಿಸುವ ಒಂದು ಆತ್ಮೀಯ ಮತ್ತು ವೈಜ್ಞಾನಿಕ ಪುಸ್ತಕವಾಗಿದೆ. ಈ ಪುಸ್ತಕವು ಹೇಳುವ ಮುಖ್ಯ ವಿಷಯವೇನೆಂದರೆ, ಜೀವನದಲ್ಲಿರುವ ಎಲ್ಲವೂ ಕಂಪನ, ಫ್ರೀಕ್ವೆನ್ಸಿಯಾಗಿದೆ. ನಮ್ಮ ಯೋಚನೆಗಳು, ಭಾವನೆಗಳು, ಮಾತುಗಳು ಆಲ್ ಆರ್ ಎನರ್ಜಿ. ನಾವು ಯಾವ ಕಂಪನದಲ್ಲಿ ಇರುತ್ತೇವೋ ಅದೇ ನಮ್ಮ ಜೀವನವನ್ನು ರೂಪಿಸುತ್ತದೆ. ಅಧ್ಯಾಯ 1. ಕಂಪನದ ಮೂಲಭೂತ ತತ್ವ, ಫಂಡಮೆಂಟಲ್ಸ್ ಆಫ್ ಫ್ರೀಕ್ವೆನ್ಸಿ. ಈ ಅಧ್ಯಾಯದಲ್ಲಿ ಲೇಖಕರು ಒಂದು ಪ್ರಮುಖ ಸತ್ಯವನ್ನು ವಿವರಿಸುತ್ತಾರೆ. ಪ್ರಪಂಚದ ಪ್ರತಿಯೊಂದು ವಸ್ತುವು ಕಂಪನ ಹೊಂದಿದೆ. ಅಣುಗಳು ಕೂಡ ಕಂಪಿಸುತ್ತವೆ. ನಮ್ಮ ದೇಹದಲ್ಲಿರುವ ಸೆಲ್ಗಳು ಕೂಡ ಕಂಪಿಸುತ್ತವೆ. ನಮ್ಮ ಮನಸ್ಸು ಮತ್ತು ಭಾವನೆಗಳು ಕೂಡ ಕಂಪನವನ್ನು ಉಂಟುಮಾಡುತ್ತವೆ. ಉದಾಹರಣೆಗೆ, ನೀವು ಸಂತೋಷದಲ್ಲಿದ್ದರೆ ನಿಮ್ಮ ಕಂಪನ ಹೈ, ನೀವು ಭಯದಲ್ಲಿದ್ದರೆ ನಿಮ್ಮ ಕಂಪನ ಲೋ. ಹೈ ಫ್ರೀಕ್ವೆನ್ಸಿ ಈಕ್ವಲ್ಸ್ ಟು ಆರೋಗ್ಯ, ಸಂತೋಷ, ಯಶಸ್ಸು. ಲೋ ಫ್ರೀಕ್ವೆನ್ಸಿ ಈಕ್ವಲ್ಸ್ ಟು ರೋಗ, ದುಃಖ, ಸಮಸ್ಯೆಗಳು. ಈ ಅಧ್ಯಾಯದಲ್ಲಿ ಲೇಖಕರು ಅತ್ಯಂತ ಮಹತ್ವದ ಒಂದು ಸತ್ಯವನ್ನು ವಿವರಿಸುತ್ತಾರೆ. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕಂಪನ, ಫ್ರೀಕ್ವೆನ್ಸಿ ಹೊಂದಿದೆ. ಇದು ಕೇವಲ ಆತ್ಮೀಯ ಕಲ್ಪನೆ ಮಾತ್ರವಲ್ಲ, ವಿಜ್ಞಾನವೂ ಇದನ್ನು ಒಪ್ಪುತ್ತದೆ. ಅಣುಗಳೊಳಗಿನ ಎಲೆಕ್ಟ್ರಾನ್ಗಳು ನಿರಂತರವಾಗಿ ಚಲಿಸುತ್ತಿವೆ, ಅಂದರೆ ಪ್ರತಿಯೊಂದು ಒಂದು ರೀತಿಯ ಕಂಪನದಲ್ಲಿದೆ. ನಮ್ಮ ದೇಹವು ಇದೇ ನಿಯಮಕ್ಕೆ ಒಳಪಟ್ಟಿದೆ. ನಮ್ಮ ದೇಹದಲ್ಲಿರುವ ಲಕ್ಷಾಂತರ ಸೆಲ್ಗಳು ಸದಾ ಚಲನೆಯಲ್ಲಿವೆ ಮತ್ತು ಅವುಗಳು ತಮ್ಮದೇ ಆದ ಫ್ರೀಕ್ವೆನ್ಸಿಯನ್ನು ಹೊಂದಿವೆ. ಇದರಿಂದ ನಮ್ಮ ದೇಹ ಒಂದು ಜೀವಂತ ಎನರ್ಜಿ ಫೀಲ್ಡ್ ಆಗಿದೆ ಎಂದು ಹೇಳಬಹುದು. ಇದೇ ಕಾರಣದಿಂದ ನಮ್ಮ ಆರೋಗ್ಯ, ಮನಸ್ಸಿನ ಸ್ಥಿತಿ ಮತ್ತು ಭಾವನೆಗಳು ಆಲ್ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅವರ್ ಫ್ರೀಕ್ವೆನ್ಸಿ. ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳುವುದೇನೆಂದರೆ, ನಮ್ಮ ಯೋಚನೆಗಳು ಮತ್ತು ಭಾವನೆಗಳು ಕೂಡ ಒಂದು ಶಕ್ತಿಯ ರೂಪವಾಗಿವೆ. ನಾವು ಏನು ಯೋಚಿಸುತ್ತೇವೋ, ಏನು ಅನುಭವಿಸುತ್ತೇವೋ ಅದು ನಮ್ಮ ಫ್ರೀಕ್ವೆನ್ಸಿಯನ್ನು ನೇರವಾಗಿ ಪ್ರಭಾವಿಸುತ್ತದೆ. ಉದಾಹರಣೆಗೆ, ನೀವು ಸಂತೋಷದಲ್ಲಿದ್ದಾಗ ನಿಮ್ಮ ದೇಹ ಮತ್ತು ಮನಸ್ಸು ಹಗುರವಾಗಿರುತ್ತದೆ. ಆ ಸಮಯದಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಹೆಚ್ಚಾಗಿರುತ್ತದೆ. ಇದೇ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ. ನೀವು ಹೆಚ್ಚು ಸೃಜನಾತ್ಮಕರಾಗುತ್ತೀರಿ ಮತ್ತು ಜೀವನದಲ್ಲಿ ಉತ್ತಮ ಅನುಭವಗಳನ್ನು ಆಕರ್ಷಿಸುತ್ತೀರಿ. ಇದರ ವಿರುದ್ಧವಾಗಿ, ನೀವು ಭಯ, ಕೋಪ ಅಥವಾ ದುಃಖದಲ್ಲಿದ್ದರೆ ನಿಮ್ಮ ಫ್ರೀಕ್ವೆನ್ಸಿ ಕಡಿಮೆಯಾಗುತ್ತದೆ. ಈ ಸ್ಥಿತಿಯಲ್ಲಿ ದೇಹದಲ್ಲಿ ಒತ್ತಡ ಹೆಚ್ಚಾಗುತ್ತದೆ, ಮನಸ್ಸು ಗೊಂದಲವಾಗುತ್ತದೆ ಮತ್ತು ನಕಾರಾತ್ಮಕ ಅನುಭವಗಳು ಹೆಚ್ಚಾಗುತ್ತವೆ. ಆದ್ದರಿಂದಲೇ ಲೇಖಕರು ಹೇಳುತ್ತಾರೆ, ನೀವು ಯಾವ ಫ್ರೀಕ್ವೆನ್ಸಿನಲ್ಲಿದ್ದೀರೋ ಅದೇ ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಹೈ ಫ್ರೀಕ್ವೆನ್ಸಿ ಇರುವವರು ಸಾಮಾನ್ಯವಾಗಿ ಆರೋಗ್ಯವಾಗಿರುತ್ತಾರೆ, ಸಂತೋಷದಿಂದಿರುತ್ತಾರೆ ಮತ್ತು ಯಶಸ್ಸನ್ನು ಸುಲಭವಾಗಿ ಆಕರ್ಷಿಸುತ್ತಾರೆ. ಅವರು ಜೀವನವನ್ನು ಸಕಾರಾತ್ಮಕವಾಗಿ ನೋಡುವರು ಮತ್ತು ಸವಾಲುಗಳನ್ನು ಕೂಡ ಒಂದು ಅವಕಾಶವಾಗಿ ಬಳಸುತ್ತಾರೆ. ಅವರ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಅವರು ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಾರೆ. ಲೋ ಫ್ರೀಕ್ವೆನ್ಸಿ ಇರುವವರು ಹೆಚ್ಚು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅವರು ಸದಾ ಆತಂಕ, ಭಯ ಮತ್ತು ನಕಾರಾತ್ಮಕ ಯೋಚನೆಗಳಲ್ಲಿ ಮುಳುಗಿರುತ್ತಾರೆ. ಇದು ಅವರ ದೇಹದ ಮೇಲೂ ಪರಿಣಾಮ ಬೀರುತ್ತದೆ ಮತ್ತು ಅನಾರೋಗ್ಯ ಅಥವಾ ದೈಹಿಕ ತೊಂದರೆಗಳಿಗೂ ಕಾರಣವಾಗಬಹುದು. ಈ ಅಧ್ಯಾಯದ ಮುಖ್ಯ ಸಂದೇಶವೇನೆಂದರೆ, ನೀವು ನಿಮ್ಮ ಫ್ರೀಕ್ವೆನ್ಸಿಯನ್ನು ಅರಿತುಕೊಂಡರೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಯೋಚನೆಗಳನ್ನು ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಮೂಲಕ ನೀವು ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೆಚ್ಚಿಸಬಹುದು. ಸಂತೋಷ, ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್, ಪ್ರೀತಿ ಇಂತಹ ಭಾವನೆಗಳು ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೆಚ್ಚಿಸುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತವೆ. ಹಾಗಾಗಿ ಈ ಅಧ್ಯಾಯವು ನಮಗೆ ತಿಳಿಸುವುದೇನೆಂದರೆ, ಜೀವನದ ಗುಣಮಟ್ಟವನ್ನು ಬದಲಾಯಿಸಲು ಹೊರಗಿನ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕಿಂತ ಮೊದಲು ನಮ್ಮ ಒಳಗಿನ ಫ್ರೀಕ್ವೆನ್ಸಿಯನ್ನು ಬದಲಾಯಿಸಬೇಕು. ಇದು ಜೀವನವನ್ನು ಸುಧಾರಿಸಲು ಮೊದಲ ಹೆಜ್ಜೆ. ಅಧ್ಯಾಯ 2. ಮಾನವ ದೇಹ ಮತ್ತು ಶಕ್ತಿ ವ್ಯವಸ್ಥೆ. ಮಾನವ ದೇಹವು ಕೇವಲ ಭೌತಿಕ ದೇಹವಲ್ಲ, ಅದು ಎನರ್ಜಿ ಬಾಡಿ, ಇಮೋಷನಲ್ ಬಾಡಿ, ಸ್ಪಿರಿಚುವಲ್ ಬಾಡಿ. ಮುಖ್ಯ ವಿಷಯಗಳು: ದೇಹದಲ್ಲಿ ಎನರ್ಜಿ ಸೆಂಟರ್ಸ್, ಚಕ್ರಗಳು ಇವೆ. ಪ್ರತಿಯೊಂದು ಚಕ್ರವೂ ವಿಭಿನ್ನ ಕಂಪನವನ್ನು ಹೊಂದಿದೆ. ಈ ಚಕ್ರಗಳು ಸಮತೋಲನದಲ್ಲಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಉದಾಹರಣೆಗೆ, ಹಾರ್ಟ್ ಚಕ್ರ ಬ್ಯಾಲೆನ್ಸ್ಡ್, ಲವ್ ಆ್ಯಂಡ್ ಪೀಸ್. ಬ್ಲಾಕ್ಡ್, ಡಿಪ್ರೆಷನ್ ಅಥವಾ ಸ್ಟ್ರೆಸ್.
ಈ ಅಧ್ಯಾಯದಲ್ಲಿ ಲೇಖಕರು ಮಾನವ ದೇಹದ ಬಗ್ಗೆ ನಮ್ಮ ಸಾಮಾನ್ಯ ಕಲ್ಪನೆಯನ್ನು ಮೀರಿಸುವಂತಹ ಆಳ ದೃಷ್ಟಿಕೋನವನ್ನು ನೀಡುತ್ತಾರೆ. ನಾವು ಸಾಮಾನ್ಯವಾಗಿ ದೇಹವನ್ನು ಕೇವಲ ಮಾಂಸ, ಎಲುಬು ಮತ್ತು ರಕ್ತದಿಂದ ಕೂಡಿದ ಭೌತಿಕ ರಚನೆ ಎಂದು ನೋಡುತ್ತೇವೆ. ಆದರೆ ಈ ಪುಸ್ತಕವು ಹೇಳುವುದೇನೆಂದರೆ, ಮಾನವ ದೇಹವು ಅದಕ್ಕಿಂತ ಬಹಳ ಹೆಚ್ಚಿನದು. ಅದು ಒಂದು ಬಹುಪದರಗಳ ಎನರ್ಜಿ ಸಿಸ್ಟಮ್ ಆಗಿದೆ. ಮಾನವ ದೇಹವನ್ನು 3 ಪ್ರಮುಖ ಮಟ್ಟಗಳಲ್ಲಿ ವಿವರಿಸಲಾಗುತ್ತದೆ. 1. ಎನರ್ಜಿ ಬಾಡಿ, ಶಕ್ತಿ ದೇಹ. ಇದು ನಮ್ಮ ದೇಹದ ಸುತ್ತಲೂ ಇರುವ ಸೂಕ್ಷ್ಮ ಶಕ್ತಿ ಕ್ಷೇತ್ರ, ಎನರ್ಜಿ ಫೀಲ್ಡ್. ಇದನ್ನು ಕೆಲವೊಮ್ಮೆ ಆರಾ ಎಂದು ಕರೆಯಲಾಗುತ್ತದೆ. ಈ ಎನರ್ಜಿ ಬಾಡಿ ನಮ್ಮ ದೇಹದ ಆರೋಗ್ಯ ಮತ್ತು ಜೀವಶಕ್ತಿಯನ್ನು ನಿಯಂತ್ರಿಸುತ್ತದೆ. ಇದು ದುರ್ಬಲವಾಗಿದ್ದರೆ ನಾವು ದೈಹಿಕವಾಗಿ ದುರ್ಬಲವಾಗುತ್ತೇವೆ. 2. ಇಮೋಷನಲ್ ಬಾಡಿ, ಭಾವನಾತ್ಮಕ ದೇಹ. ನಮ್ಮ ಎಲ್ಲ ಭಾವನೆಗಳು, ಸಂತೋಷ, ದುಃಖ, ಕೋಪ, ಪ್ರೀತಿ ಇವೆಲ್ಲ ಈ ಮಟ್ಟದಲ್ಲಿ ಸಂಗ್ರಹವಾಗಿವೆ. ನಮ್ಮ ಭಾವನೆಗಳು ನೇರವಾಗಿ ನಮ್ಮ ಎನರ್ಜಿ ಫ್ಲೋ ಅನ್ನು ಪ್ರಭಾವಿಸುತ್ತವೆ. ಉದಾಹರಣೆಗೆ, ನೀವು ದೀರ್ಘಕಾಲ ದುಃಖದಲ್ಲಿದ್ದರೆ ಅದು ನಿಮ್ಮ ಎನರ್ಜಿ ಸಿಸ್ಟಮ್ ಅನ್ನು ಶಿಥಿಲಗೊಳಿಸುತ್ತದೆ. 3. ಸ್ಪಿರಿಚುವಲ್ ಬಾಡಿ, ಆಧ್ಯಾತ್ಮಿಕ ದೇಹ. ಇದು ನಮ್ಮ ನಿಜವಾದ ಸ್ವರೂಪಕ್ಕೆ ಸಂಬಂಧಿಸಿದೆ. ಇದು ನಮ್ಮ ಆತ್ಮ ಮತ್ತು ಉನ್ನತ ಚೇತನ ಜೊತೆಗೆ ಸಂಬಂಧ ಹೊಂದಿದೆ. ಈ ಮಟ್ಟದಲ್ಲಿ ನಾವು ಶಾಂತಿ, ಅರಿವು ಮತ್ತು ಜೀವನದ ಅರ್ಥವನ್ನು ಅನುಭವಿಸುತ್ತೇವೆ. ಎನರ್ಜಿ ಸೆಂಟರ್ಸ್, ದೇಹದ ಶಕ್ತಿ ಕೇಂದ್ರಗಳು. ಲೇಖಕರು ಹೇಳುವಂತೆ ನಮ್ಮ ದೇಹದಲ್ಲಿ ಹಲವಾರು ಎನರ್ಜಿ ಸೆಂಟರ್ಸ್ಗಳಿವೆ. ಅವುಗಳನ್ನು ಚಕ್ರಗಳು ಎಂದು ಕರೆಯಲಾಗುತ್ತದೆ. ಈ ಚಕ್ರಗಳು ನಮ್ಮ ಎನರ್ಜಿ ಫ್ಲೋ ಅನ್ನು ನಿಯಂತ್ರಿಸುತ್ತವೆ ಮತ್ತು ಪ್ರತಿಯೊಂದು ಚಕ್ರವು ತನ್ನದೇ ಆದ ಫ್ರೀಕ್ವೆನ್ಸಿಯನ್ನು ಹೊಂದಿದೆ. ಪ್ರತಿಯೊಂದು ಚಕ್ರವು ದೇಹದ ನಿರ್ದಿಷ್ಟ ಭಾಗಕ್ಕೆ ಸಂಬಂಧಿಸಿದೆ. ಪ್ರತಿಯೊಂದು ಚಕ್ರವು ವಿಭಿನ್ನ ಭಾವನೆಗಳು ಮತ್ತು ಜೀವನದ ಅಂಶಗಳನ್ನು ನಿಯಂತ್ರಿಸುತ್ತದೆ. ಚಕ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಎನರ್ಜಿ ಫ್ಲೋ ಸ್ಮೂತ್ ಆಗಿರುತ್ತದೆ. ಚಕ್ರಗಳು ಸಮತೋಲನದಲ್ಲಿದ್ದರೆ 1. ದೇಹ ಆರೋಗ್ಯವಾಗಿರುತ್ತದೆ. 2. ಮನಸ್ಸು ಶಾಂತವಾಗಿರುತ್ತದೆ. 3. ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ. ಚಕ್ರಗಳು ಅಸಮತೋಲನದಲ್ಲಿದ್ದರೆ 1. ದೈಹಿಕ ಸಮಸ್ಯೆಗಳು, 2. ಮಾನಸಿಕ ಒತ್ತಡ, 3. ಭಾವನಾತ್ಮಕ ಅಸ್ಥಿರತೆ. ಉದಾಹರಣೆಗೆ, ಹಾರ್ಟ್ ಚಕ್ರ ಬ್ಯಾಲೆನ್ಸ್ಡ್. ಆ ಚಕ್ರವು ನಮ್ಮ ಪ್ರೀತಿ ಮತ್ತು ಸಂಬಂಧಗಳೊಂದಿಗೆ ಸಂಬಂಧಿಸಿದೆ. ಬ್ಯಾಲೆನ್ಸ್ಡ್ ಆಗಿದ್ದರೆ 1. ಪ್ರೀತಿ, 2. ದಯೆ, 3. ಆಂತರಿಕ ಶಾಂತಿ. ಬ್ಲಾಕ್ಡ್ ಆಗಿದ್ದರೆ 1. ನಿರಾಸೆ, 2. ಒತ್ತಡ, 3. ಭಾವನಾತ್ಮಕ ನೋವು. ಈ ಅಧ್ಯಾಯದ ಮುಖ್ಯ ಸಂದೇಶವೇನೆಂದರೆ, ನಮ್ಮ ಆರೋಗ್ಯವು ಕೇವಲ ದೇಹದ ಸ್ಥಿತಿಯ ಮೇಲೆ ಅವಲಂಬಿಸಲ್ಲ, ಅದು ನಮ್ಮ ಎನರ್ಜಿ ಸಿಸ್ಟಮ್ ಮೇಲೆ ಅವಲಂಬಿಸಿದೆ. ನಾವು ನಮ್ಮ ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳುವಷ್ಟೇ ನಮ್ಮ ಭಾವನೆಗಳು ಮತ್ತು ಆಂತರಿಕ ಶಕ್ತಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕು. ಮೆಡಿಟೇಷನ್, ಬ್ರೀದಿಂಗ್ ಎಕ್ಸಸೈಸಸ್ ಮತ್ತು ಪಾಸಿಟಿವ್ ಥಿಂಕಿಂಗ್ ಮೂಲಕ ನಾವು ನಮ್ಮ ಎನರ್ಜಿ ಸೆಂಟರ್ಸ್ಗಳನ್ನು ಸಮತೋಲನಗೊಳಿಸಬಹುದು. ಅಂತಿಮವಾಗಿ ಲೇಖಕರು ಹೇಳುವ ಸಂದೇಶವೇನೆಂದರೆ, ನೀವು ನಿಮ್ಮ ಎನರ್ಜಿಯನ್ನು ಸಮತೋಲನದಲ್ಲಿಟ್ಟರೆ ನಿಮ್ಮ ದೇಹವು ಸಹಜವಾಗಿ ಆರೋಗ್ಯಕರ ಮತ್ತು ಸಂತೋಷಕರವಾಗುತ್ತದೆ. ಅಧ್ಯಾಯ 3. ಹೀಲಿಂಗ್ ಫ್ರೀಕ್ವೆನ್ಸೀಸ್. ಈ ಅಧ್ಯಾಯವು ಹೀಲಿಂಗ್ ಬಗ್ಗೆ ಮಾತನಾಡುತ್ತದೆ. ಹೀಲಿಂಗ್ ಈಕ್ವಲ್ಸ್ ಟು ಎನರ್ಜಿ ಅಲೈನ್ಮೆಂಟ್. ರೋಗವು ದೇಹದ ಸಮಸ್ಯೆ ಮಾತ್ರವಲ್ಲ, ಅದು ಎನರ್ಜಿ ಇಂಬ್ಯಾಲೆನ್ಸ್ನಿಂದ ಉಂಟಾಗುತ್ತದೆ. ಮುಖ್ಯ ವಿಧಾನಗಳು: ಮೆಡಿಟೇಷನ್, ಸೌಂಡ್ ಹೀಲಿಂಗ್, ಫ್ರೀಕ್ವೆನ್ಸಿ ಟೋನ್ಸ್, ರೇಕಿ, ಬ್ರೀತ್ ವರ್ಕ್. ಉದಾಹರಣೆಗೆ, 528 ಹರ್ಟ್ಸ್ ಈಕ್ವಲ್ಸ್ ಟು ಹೀಲಿಂಗ್ ಫ್ರೀಕ್ವೆನ್ಸಿ, 432 ಹರ್ಟ್ಸ್ ಈಕ್ವಲ್ಸ್ ಟು ನ್ಯಾಚುರಲ್ ಹಾರ್ಮನಿ. ಈ ಅಧ್ಯಾಯದಲ್ಲಿ ಲೇಖಕರು ಹೀಲಿಂಗ್ ಎಂಬ ಪದದ ನಿಜವಾದ ಅರ್ಥವನ್ನು ಆಳವಾಗಿ ವಿವರಿಸುತ್ತಾರೆ. ನಾವು ಸಾಮಾನ್ಯವಾಗಿ ಹೀಲಿಂಗ್ ಅಂದರೆ ದೇಹದ ರೋಗಗಳನ್ನು ಸರಿಪಡಿಸುವ ಪ್ರಕ್ರಿಯೆ ಎಂದು ಭಾವಿಸುತ್ತೇವೆ. ಆದರೆ ಈ ಪುಸ್ತಕವು ಹೇಳುವುದೇನೆಂದರೆ, ಹೀಲಿಂಗ್ ಈಕ್ವಲ್ಸ್ ಟು ಎನರ್ಜಿ ಅಲೈನ್ಮೆಂಟ್, ಶಕ್ತಿಯ ಸಮತೋಲನ. ಅಂದರೆ ರೋಗವು ಕೇವಲ ದೇಹದ ಸಮಸ್ಯೆ ಅಲ್ಲ, ಅದು ನಮ್ಮ ದೇಹದ ಒಳಗಿನ ಎನರ್ಜಿ ಇಂಬ್ಯಾಲೆನ್ಸ್ ಕಾರಣದಿಂದ ಉಂಟಾಗುತ್ತದೆ. ನಮ್ಮ ದೇಹದಲ್ಲಿ ಎನರ್ಜಿ ಸರಿಯಾಗಿ ಹರಿಯದೇ ಇದ್ದರೆ ಅದು ದೀರ್ಘಕಾಲದಲ್ಲಿ ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗಳಾಗಿ ವ್ಯಕ್ತವಾಗುತ್ತದೆ. ಲೇಖಕರು ಹೇಳುತ್ತಾರೆ, ನಾವು ಹೊರಗಿನ ಔಷಧಿಗಳಿಗಿಂತ ಹೆಚ್ಚು ನಮ್ಮ ಒಳಗಿನ ಎನರ್ಜಿ ಸಿಸ್ಟಮ್ ಅನ್ನು ಸರಿಪಡಿಸಿದರೆ ನಿಜವಾದ ಹೀಲಿಂಗ್ ಆಗುತ್ತದೆ. ಇದಕ್ಕಾಗಿ ಹಲವು ಸಹಜ ಮತ್ತು ಪ್ರಭಾವಶಾಲಿ ವಿಧಾನಗಳನ್ನು ಅವರು ಸೂಚಿಸುತ್ತಾರೆ. ಮುಖ್ಯ ಹೀಲಿಂಗ್ ವಿಧಾನಗಳು: 1. ಮೆಡಿಟೇಷನ್, ಧ್ಯಾನ.
ಧ್ಯಾನವು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ನಮ್ಮ ಎನರ್ಜಿಯನ್ನು ಸಮತೋಲನಗೊಳಿಸುತ್ತದೆ. ನಾವು ಧ್ಯಾನ ಮಾಡುವಾಗ ನಮ್ಮ ಬ್ರೈನ್ ವೇವ್ಸ್ ಶಿಥಿಲವಾಗುತ್ತವೆ ಮತ್ತು ದೇಹವು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಹೋಗುತ್ತದೆ. ಈ ಸ್ಥಿತಿಯಲ್ಲಿ ದೇಹವು ತನ್ನನ್ನು ತಾನೇ ಚಿಕಿತ್ಸೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. 2. ಸೌಂಡ್ ಹೀಲಿಂಗ್, ಧ್ವನಿ ಚಿಕಿತ್ಸೆ. ಧ್ವನಿಯು ಶಕ್ತಿಯ ಅತ್ಯಂತ ಶುದ್ಧ ರೂಪವಾಗಿದೆ. ಕೆಲವು ನಿರ್ದಿಷ್ಟ ಫ್ರೀಕ್ವೆನ್ಸಿಗಳು ದೇಹದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಈ ಫ್ರೀಕ್ವೆನ್ಸಿಗಳು ನಮ್ಮ ಸೆಲ್ಸ್ಗಳೊಂದಿಗೆ ರೆಸನೇಟ್ ಆಗಿ ಹೀಲಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತವೆ. 3. ರೇಕಿ, ಶಕ್ತಿ ಚಿಕಿತ್ಸೆ. ರೇಕಿಯೊಂದು ಜಪಾನೀಸ್ ಹೀಲಿಂಗ್ ವಿಧಾನವಾಗಿದೆ. ಇದರಲ್ಲಿ ಯೂನಿವರ್ಸಲ್ ಎನರ್ಜಿಯನ್ನು ಚಾನೆಲ್ ಮಾಡಿ ದೇಹದ ಎನರ್ಜಿ ಫ್ಲೋ ಅನ್ನು ಸರಿಪಡಿಸಲಾಗುತ್ತದೆ. ಇದು ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಸಮತೋಲನವನ್ನು ತರುತ್ತದೆ. 4. ಬ್ರೀತ್ ವರ್ಕ್, ಉಸಿರಾಟ ವ್ಯಾಯಾಮ. ಉಸಿರಾಟವು ನಮ್ಮ ಎನರ್ಜಿ ಫ್ಲೋಗೆ ನೇರವಾಗಿ ಸಂಬಂಧಿಸಿದೆ. ನಿಯಂತ್ರಿತ ಉಸಿರಾಟ ಅಂದರೆ ಡೀಪ್ ಬ್ರೀದಿಂಗ್ ಮೂಲಕ ನಾವು ದೇಹದಲ್ಲಿ ಹೆಚ್ಚಿನ ಪ್ರಾಣಶಕ್ತಿ ಎನರ್ಜಿಯನ್ನು ತರಬಹುದು. ಇದು ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹೀಲಿಂಗ್ ಅನ್ನು ವೇಗಗೊಳಿಸುತ್ತದೆ. ಅಧ್ಯಾಯ 9. ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ ಈಕ್ವಲ್ ಟು ಪ್ರೋಗ್ರಾಮಿಂಗ್ ಸಿಸ್ಟಮ್. ಚೈಲ್ಡ್ಹುಡ್ ಬಿಲೀಫ್ಸ್ ಸ್ಟೋರ್ಡ್. ನೆಗೆಟಿವ್ ಪ್ಯಾಟರ್ನ್ಸ್ ರಿಪೀಟ್. ಸೊಲ್ಯೂಷನ್: ರೀಪ್ರೋಗ್ರಾಮ್ ಸಬ್ಕಾನ್ಷಿಯಸ್. ಯೂಸ್ ಎಫರ್ಮೇಷನ್ಸ್, ವಿಜುವಲೈಸೇಷನ್. ಈ ಅಧ್ಯಾಯದಲ್ಲಿ ಲೇಖಕರು ನಮ್ಮ ಜೀವನವನ್ನು ಆಳವಾಗಿ ಪ್ರಭಾವಿಸುವ ಒಂದು ಮಹತ್ವದ ಅಂಶವನ್ನು ವಿವರಿಸುತ್ತಾರೆ. ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಅವಚೇತನ ಮನಸ್ಸು. ಇದು ನಮ್ಮ ದೈನಂದಿನ ಯೋಚನೆಗಳಿಂತಲೂ ಹೆಚ್ಚು ಶಕ್ತಿಶಾಲಿ, ಏಕೆಂದರೆ ಇದು ನಮ್ಮ ಜೀವನದ ಪ್ರೋಗ್ರಾಮಿಂಗ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತದೆ. ಸಬ್ಕಾನ್ಷಿಯಸ್ ಮೈಂಡ್ ಈಕ್ವಲ್ ಟು ಪ್ರೋಗ್ರಾಮಿಂಗ್ ಸಿಸ್ಟಮ್ ಅಂದರೆ ನಮ್ಮ ಬಾಲ್ಯದಿಂದಲೇ ನಾವು ಕಲಿತ ನಂಬಿಕೆಗಳು ಅಂದರೆ ಬಿಲೀಫ್ಸ್, ಅನುಭವಗಳು ಮತ್ತು ಅಭ್ಯಾಸಗಳು ನಮ್ಮ ಅವಚೇತನ ಮನಸ್ಸಿನಲ್ಲಿ ಸಂಗ್ರಹವಾಗುತ್ತವೆ. ಈ ಪ್ರೋಗ್ರಾಮಿಂಗ್ ನಂತರ ನಮ್ಮ ಜೀವನದಲ್ಲಿ ಸ್ವಯಂಚಾಲಿತವಾಗಿ ಅಂದರೆ ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತದೆ. ಚೈಲ್ಡ್ಹುಡ್ ಬಿಲೀಫ್ಸ್ ಸ್ಟೋರ್ಡ್ ಅಂದರೆ ಬಾಲ್ಯದ ನಂಬಿಕೆಗಳು. ನಾವು ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ಮಾತುಗಳು, ಅನುಭವಿಸಿದ ಘಟನೆಗಳು ಮತ್ತು ನಮ್ಮ ಪರಿಸರ, ಆಲ್ ದೀಸ್ ಗೆಟ್ ಸ್ಟೋರ್ಡ್ ಇನ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್. ಉದಾಹರಣೆ, ನೀನು ಮಾಡಲಾರೆ ಎಂದು ಯಾರಾದರೂ ಹೇಳಿದರೆ ಅದು ಬಿಲೀಫ್ ಆಗುತ್ತದೆ. ಹಣ ಗಳಿಸುವುದು ಕಷ್ಟ ಎಂದಾದರೆ ಅದು ಮೈಂಡ್ಸೆಟ್ ಆಗುತ್ತದೆ. ಈ ನಂಬಿಕೆಗಳು ನಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ಪ್ರಭಾವಿಸುತ್ತವೆ, ನಾವು ಅರಿಯದೆ. ನೆಗೆಟಿವ್ ಪ್ಯಾಟರ್ನ್ಸ್ ರಿಪೀಟ್ ಅಂದರೆ ನಕಾರಾತ್ಮಕ ಮಾದರಿಗಳು ಪುನರಾವರ್ತನೆ. ಸಬ್ಕಾನ್ಷಿಯಸ್ ಮೈಂಡ್ ಒಂದೇ ರೀತಿಯ ಪ್ಯಾಟರ್ನ್ ಅನ್ನು ಮತ್ತೆ ಮತ್ತೆ ಸೃಷ್ಟಿಸುತ್ತದೆ. ಉದಾಹರಣೆ, ಒಂದೇ ರೀತಿಯ ಸಮಸ್ಯೆಗಳು ಪುನಃ ಬರುತ್ತಿರುವುದು, ಒಂದೇ ರೀತಿಯ ತಪ್ಪು ನಿರ್ಧಾರಗಳು ಆಗುವುದು, ಸಂಬಂಧಗಳಲ್ಲಿ ಒಂದೇ ರೀತಿಯ ಸಮಸ್ಯೆಗಳು ಎದುರಾಗುವುದು. ಇದು ಎಲ್ಲ ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್ ಕಾರಣದಿಂದ ಆಗುತ್ತದೆ. ಸೊಲ್ಯೂಷನ್: ಪರಿಹಾರ. ಲೇಖಕರು ಹೇಳುವಂತೆ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನು ರೀಪ್ರೋಗ್ರಾಮ್ ಮಾಡಿದರೆ ನಮ್ಮ ಜೀವನವನ್ನು ಬದಲಾಯಿಸಬಹುದು. 1. ರೀಪ್ರೋಗ್ರಾಮ್ ಸಬ್ಕಾನ್ಷಿಯಸ್ ಅಂದರೆ ಅವಚೇತನ ಮನಸ್ಸನ್ನು ಮರುಪ್ರೋಗ್ರಾಮ್ ಮಾಡುವುದು. ನಮ್ಮ ಹಳೆಯ ನಕಾರಾತ್ಮಕ ನಂಬಿಕೆಗಳನ್ನು ಗುರುತಿಸಿ ಅವುಗಳನ್ನು ಹೊಸ ಸಕಾರಾತ್ಮಕ ನಂಬಿಕೆಗಳಿಂದ ಬದಲಾಯಿಸಬೇಕು. 2. ಯೂಸ್ ಎಫರ್ಮೇಷನ್ಸ್ ಅಂದರೆ ದೃಢೀಕರಣ ವಾಕ್ಯಗಳು. ಪ್ರತಿದಿನವೂ ಸಕಾರಾತ್ಮಕ ವಾಕ್ಯಗಳನ್ನು ಪುನರಾವರ್ತನೆ ಮಾಡುವುದು. ಉದಾಹರಣೆ, ನಾನು ಯಶಸ್ವಿಯಾಗಿದ್ದೇನೆ, ನಾನು ಆತ್ಮವಿಶ್ವಾಸ ಹೊಂದಿದ್ದೇನೆ. ಇವು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಹೊಸ ಪ್ರೋಗ್ರಾಮಿಂಗ್ ಸೃಷ್ಟಿಸುತ್ತವೆ. 3. ವಿಜುವಲೈಸೇಷನ್ ಅಂದರೆ ಕಲ್ಪನೆ. ನೀವು ಬಯಸುವ ಜೀವನವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪಿಸುವುದು. ನಿಮ್ಮ ಗುರಿಯನ್ನು ಈಗಾಗಲೇ ಸಾಧಿಸಿದಂತೆ ಅನುಭವಿಸುವುದು, ಅದರ ಭಾವನೆಗಳನ್ನು ಅನುಭವಿಸುವುದು. ಇದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೊಸ ರಿಯಾಲಿಟಿ ಸಿಗ್ನಲ್ ಕಳುಹಿಸುತ್ತದೆ. ಹೇಗೆ ಕೆಲಸ ಮಾಡುತ್ತದೆ? ಸಬ್ಕಾನ್ಷಿಯಸ್ ಮೈಂಡ್ ಲಾಜಿಕ್ ಬಳಸುವುದಿಲ್ಲ, ಅದು ರಿಪಿಟೇಷನ್ ಮತ್ತು ಇಮೋಷನ್ ಅನ್ನು ಮಾತ್ರ ಅರ್ಥಮಾಡಿಕೊಳ್ಳುತ್ತದೆ. ಹಾಗಾಗಿ ನೀವು ಯಾವ ಯೋಚನೆಯನ್ನು ಮತ್ತೆ ಮತ್ತೆ ಹೇಳುತ್ತೀರೋ ಅದು ಬಿಲೀಫ್ ಆಗುತ್ತದೆ. ನೀವು ಯಾವ ಭಾವನೆಯನ್ನು ಗಾಢವಾಗಿ ಅನುಭವಿಸುತ್ತೀರೋ ಅದು ರಿಯಾಲಿಟಿ ಆಗುತ್ತದೆ. ಮುಖ್ಯ ಸಂದೇಶ: ನಿಮ್ಮ ಜೀವನವು ನಿಮ್ಮ ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್ ಮೇಲೆ ಅವಲಂಬಿಸಿದೆ. ನೀವು ನಿಮ್ಮ ಸಬ್ಕಾನ್ಷಿಯಸ್ ಅನ್ನು ಬದಲಾಯಿಸಿದರೆ ನಿಮ್ಮ ಜೀವನವೂ ಬದಲಾಗುತ್ತದೆ. ಅವೇರ್ನೆಸ್ ಪ್ಲಸ್ ಪ್ರಾಕ್ಟೀಸ್ ಈಕ್ವಲ್ ಟು ಟ್ರಾನ್ಸ್ಫರ್ಮೇಷನ್. ಅಂತಿಮವಾಗಿ ಲೇಖಕರು ಹೇಳುವುದು, ನಿಮ್ಮ ಮನಸ್ಸನ್ನು ಮರುಪ್ರೋಗ್ರಾಮ್ ಮಾಡಿ, ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಬಹುದು. ಫೈರ್. ಅಧ್ಯಾಯ 10. ಎನರ್ಜಿ ಬ್ಲಾಕೇಜಸ್. ಎನರ್ಜಿ ಫ್ಲೋ ಬ್ಲಾಕ್ಡ್, ಪ್ರಾಬ್ಲಮ್ಸ್ ಸ್ಟಾರ್ಟ್. ಕಾರಣಗಳು: ಟ್ರಾಮಾ, ನೆಗೆಟಿವ್ ಬಿಲೀಫ್ಸ್, ಸ್ಟ್ರೆಸ್. ಪರಿಹಾರ: ಮೆಡಿಟೇಷನ್, ಹೀಲಿಂಗ್ ಪ್ರಾಕ್ಟೀಸಸ್, ಫಾರ್ಗಿವ್ನೆಸ್. ಈ ಅಧ್ಯಾಯದಲ್ಲಿ ಲೇಖಕರು ನಮ್ಮ ಜೀವನದಲ್ಲಿ ಎದುರಾಗುವ ಬಹುಪಾಲು ಸಮಸ್ಯೆಗಳ ಮೂಲವನ್ನು ವಿವರಿಸುತ್ತಾರೆ. ಅದು ಎನರ್ಜಿ ಬ್ಲಾಕೇಜಸ್ ಅಂದರೆ ಶಕ್ತಿಯ ಅಡೆತಡೆಗಳು.
ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಶಕ್ತಿ ಸರಿಯಾಗಿ ಹರಿಯದೇ ಇದ್ದರೆ ಅಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಎನರ್ಜಿ ಫ್ಲೋ ಬ್ಲಾಕ್ಡ್, ಪ್ರಾಬ್ಲಮ್ಸ್ ಸ್ಟಾರ್ಟ್. ಅಂದರೆ ನಮ್ಮ ದೇಹದ ಎನರ್ಜಿ ಸಿಸ್ಟಮ್ನಲ್ಲಿ ಫ್ಲೋ ಸ್ಮೂತ್ ಆಗಿದ್ದರೆ ನಾವು ಆರೋಗ್ಯವಾಗಿರುತ್ತೇವೆ. ಆದರೆ ಈ ಫ್ಲೋ ಎಲ್ಲಿ ತಡೆಗಟ್ಟಲ್ಪಡುತ್ತದೋ ಅಲ್ಲಿ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತವೆ. ಎನರ್ಜಿ ಬ್ಲಾಕೇಜಸ್ ಆಗುವ ಪ್ರಮುಖ ಕಾರಣಗಳು: 1. ಟ್ರಾಮಾ, ಅಂದರೆ ಮನಸ್ಸಿನ ಗಾಯಗಳು. ಹಿಂದಿನ ನೋವುಗಳು, ದುಃಖಕರ ಘಟನೆಗಳು ಅಥವಾ ಭಯಾನಕ ಅನುಭವಗಳು ನಮ್ಮ ಎನರ್ಜಿ ಸಿಸ್ಟಮ್ನಲ್ಲಿ ಬ್ಲಾಕ್ ಆಗಿ ಉಳಿಯುತ್ತವೆ. ನಾವು ಅವುಗಳನ್ನು ಮರೆತಿದ್ದರೂ ಅವು ಸಬ್ಕಾನ್ಷಿಯಸ್ ಮಟ್ಟದಲ್ಲಿ ಉಳಿದು ನಮ್ಮ ಜೀವನವನ್ನು ಪ್ರಭಾವಿಸುತ್ತವೆ. 2. ನೆಗೆಟಿವ್ ಬಿಲೀಫ್ಸ್, ಅಂದರೆ ನಕಾರಾತ್ಮಕ ನಂಬಿಕೆಗಳು. ನಾನು ಸಾಕಾಗಿಲ್ಲ, ನನಗೆ ಆಗುವುದಿಲ್ಲ ಎಂಬಂತಹ ನಂಬಿಕೆಗಳು ಎನರ್ಜಿ ಫ್ಲೋವನ್ನು ಕಡಿಮೆ ಮಾಡುತ್ತವೆ. ಇವು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಿ ನಮ್ಮ ಗ್ರೋತ್ ಅನ್ನು ತಡೆಯುತ್ತವೆ. 3. ಸ್ಟ್ರೆಸ್, ಅಂದರೆ ಒತ್ತಡ. ದೈನಂದಿನ ಜೀವನದಲ್ಲಿ ಹೆಚ್ಚುವರಿ ಒತ್ತಡ ಮತ್ತು ಆತಂಕ ನಮ್ಮ ದೇಹದಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಉಂಟುಮಾಡುತ್ತದೆ. ಇದು ದೀರ್ಘಕಾಲದಲ್ಲಿ ಫಿಸಿಕಲ್ ಇಲ್ನೆಸ್ ಆಗಿ ಮಾರ್ಪಡಬಹುದು. ಎನರ್ಜಿ ಬ್ಲೋಕೇಜಸ್ ಪರಿಣಾಮಗಳು: ದೈಹಿಕ ಅನಾರೋಗ್ಯ, ಮಾನಸಿಕ ಗೊಂದಲ, ಭಾವನಾತ್ಮಕ ಅಸ್ಥಿರತೆ, ಜೀವನದಲ್ಲಿ ಸ್ಟ್ಯಾಗ್ನೇಷನ್, ಅಂದರೆ ಮುಂದುವರಿಯದ ಸ್ಥಿತಿ. ಎನರ್ಜಿ ಬ್ಲಾಕೇಜಸ್ ನಿವಾರಣೆ: ಲೇಖಕರು ಹೇಳುವಂತೆ ಈ ಅಡೆತಡೆಗಳನ್ನು ನಿವಾರಿಸಲು ಕೆಲವು ಪರಿಣಾಮಕಾರಿ ವಿಧಾನಗಳಿವೆ. 1. ಮೆಡಿಟೇಷನ್, ಅಂದರೆ ಧ್ಯಾನ. ಧ್ಯಾನವು ಮನಸ್ಸನ್ನು ಶಾಂತಗೊಳಿಸಿ ಎನರ್ಜಿ ಫ್ಲೋವನ್ನು ಮರುಸ್ಥಾಪಿಸುತ್ತದೆ. ಇದು ಬ್ಲಾಕ್ ಆಗಿರುವ ಎನರ್ಜಿಯನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ. 2. ಹೀಲಿಂಗ್ ಪ್ರಾಕ್ಟೀಸಸ್, ಅಂದರೆ ಚಿಕಿತ್ಸಾ ವಿಧಾನಗಳು. ರೇಕಿ, ಸೌಂಡ್ ಹೀಲಿಂಗ್, ಬ್ರೆತ್ ವರ್ಕ್ ಇತ್ಯಾದಿ ವಿಧಾನಗಳು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡುತ್ತವೆ ಮತ್ತು ಬಾಡಿ ಮೈಂಡ್ ಸಿಸ್ಟಮ್ ಅನ್ನು ಹೀಲ್ ಮಾಡುತ್ತವೆ. 3. ಫಾರ್ಗಿವ್ನೆಸ್, ಅಂದರೆ ಕ್ಷಮೆ. ಇದು ಅತ್ಯಂತ ಶಕ್ತಿಶಾಲಿ ಹೀಲಿಂಗ್ ಟೂಲ್. ನಾವು ಯಾರನ್ನಾದರೂ ಅಥವಾ ನಮ್ಮನ್ನೇ ಕ್ಷಮಿಸಿದಾಗ ನಾವು ಹಿಡಿದುಕೊಂಡಿದ್ದ ನೆಗೆಟಿವ್ ಎನರ್ಜಿ ರಿಲೀಸ್ ಆಗುತ್ತದೆ. ಇದರಿಂದ ಎನರ್ಜಿ ಫ್ಲೋ ಮತ್ತೆ ಸರಿಯಾಗುತ್ತದೆ. ಮುಖ್ಯ ಅರ್ಥ: ಎನರ್ಜಿ ಬ್ಲಾಕೇಜಸ್ ಅನ್ನು ದೂರ ಮಾಡುವುದು ಹೊರಗಿನ ಚಿಕಿತ್ಸೆ ಮಾತ್ರವಲ್ಲ, ಅದು ಒಳಗಿನ ರಿಲೀಸ್ ಪ್ರಕ್ರಿಯೆ. ನಾವು ನಮ್ಮ ಭಾವನೆಗಳನ್ನು ಒಪ್ಪಿಕೊಂಡು ಬಿಡಲು ಕಲಿತಾಗ ಹೀಲಿಂಗ್ ಪ್ರಾರಂಭವಾಗುತ್ತದೆ. ಮುಖ್ಯ ಸಂದೇಶ: ನಿಮ್ಮ ಸಮಸ್ಯೆಗಳ ಮೂಲ ಎನರ್ಜಿ ಬ್ಲಾಕೇಜ್ ಆಗಿರಬಹುದು. ಅವೇರ್ನೆಸ್ ಪ್ಲಸ್ ಹೀಲಿಂಗ್ ಈಕ್ವಲ್ ಟು ಫ್ರೀಡಮ್. ಲೆಟ್ ಗೋ, ಎನರ್ಜಿ ಫ್ಲೋಸ್. ಅಂತಿಮವಾಗಿ ಲೇಖಕರು ಹೇಳುವುದು: ನೀವು ಹಿಡಿದುಕೊಂಡಿರುವ ನೋವನ್ನು ಬಿಡಿ, ನಿಮ್ಮ ಶಕ್ತಿ ಮತ್ತೆ ಸ್ವತಂತ್ರವಾಗಿ ಹರಿಯಲು ಶುರುವಾಗುತ್ತದೆ. ಪೋವೆಡಿ. ಅಧ್ಯಾಯ 11. ಸ್ಪಿರಿಚುವಲ್ ಅವೇಕನಿಂಗ್. ಸ್ಪಿರಿಚುವಲ್ ಅವೇಕನಿಂಗ್ ಈಕ್ವಲ್ ಟು ಹೈಯರ್ ಅವೇರ್ನೆಸ್. ನೀವು ಯಾರು ಎಂಬುದನ್ನು ಅರಿತುಕೊಳ್ಳುವುದು. ಈಗೋ ಡಿಸಾಲ್ವ್ ಆಗುವುದು. ಲಕ್ಷಣಗಳು: ಇನ್ನರ್ ಪೀಸ್, ಕ್ಲಾರಿಟಿ, ಕಂಪ್ಯಾಷನ್. ಈ ಅಧ್ಯಾಯದಲ್ಲಿ ಲೇಖಕರು ಜೀವನದ ಅತ್ಯಂತ ಆಳವಾದ ಮತ್ತು ಪರಿವರ್ತನಾಕಾರಿ ಅನುಭವ ಸ್ಪಿರಿಚುವಲ್ ಅವೇಕನಿಂಗ್, ಅಂದರೆ ಆಧ್ಯಾತ್ಮಿಕ ಜಾಗೃತಿ ಬಗ್ಗೆ ವಿವರಿಸುತ್ತಾರೆ. ಇದು ಕೇವಲ ಧಾರ್ಮಿಕ ವಿಷಯವಲ್ಲ, ಆದರೆ ಹೈಯರ್ ಅವೇರ್ನೆಸ್, ಅಂದರೆ ಉನ್ನತ ಅರಿವು ಪಡೆಯುವ ಒಂದು ಪ್ರಕ್ರಿಯೆ. ಸ್ಪಿರಿಚುವಲ್ ಅವೇಕನಿಂಗ್ ಈಕ್ವಲ್ ಟು ಹೈಯರ್ ಅವೇರ್ನೆಸ್, ಅಂದರೆ ನಾವು ಕೇವಲ ದೇಹ ಅಥವಾ ಮನಸ್ಸು ಮಾತ್ರವಲ್ಲ, ನಾವು ಅದಕ್ಕಿಂತ ಮೇಲಿರುವ ಒಂದು ಚೇತನ, ಅಂದರೆ ಕಾನ್ಷಿಯಸ್ನೆಸ್ ಎಂಬ ಅರಿವು ಬರುತ್ತದೆ. ನೀವು ಯಾರು ಎಂಬುದನ್ನು ಅರಿತುಕೊಳ್ಳುವುದು. ಸಾಮಾನ್ಯವಾಗಿ ನಾವು ನಮ್ಮನ್ನು ಹೆಸರು, ಕೆಲಸ, ಸಂಬಂಧಗಳು ಇವುಗಳ ಮೂಲಕ ಗುರುತಿಸುತ್ತೇವೆ. ಆದರೆ ಸ್ಪಿರಿಚುವಲ್ ಅವೇಕನಿಂಗ್ ಆಗಿದ್ದಾಗ ನಾವು ಅರಿಯುತ್ತೇವೆ, ನಾನು ಈ ಎಲ್ಲದಕ್ಕೂ ಮೀರಿ ಇರುವ ಚೇತನ. ಈ ಅರಿವು ಬಂದಾಗ ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತದೆ. ಈಗೋ ಡಿಸಾಲ್ವ್ ಆಗುವುದು, ಅಂದರೆ ಅಹಂಕಾರದ ಕರಗುವಿಕೆ. ಈಗೋ ಅಂದರೆ ನಾನು ಎಂಬ ಭಾವನೆ. ಇದು ನಮ್ಮನ್ನು ಬೇರೆಯವರಿಂದ ಪ್ರತ್ಯೇಕವಾಗಿ ನೋಡಿಸುತ್ತದೆ. ಸ್ಪಿರಿಚುವಲ್ ಅವೇಕನಿಂಗ್ ಸಂದರ್ಭದಲ್ಲಿ ಈಗೋ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕಂಪ್ಯಾರಿಸನ್, ಜಲಸಿ ಕಡಿಮೆಯಾಗುತ್ತದೆ. ಆಕ್ಸೆಪ್ಟೆನ್ಸ್ ಹೆಚ್ಚಾಗುತ್ತದೆ. ನಾವು ಜೀವನವನ್ನು ಹೆಚ್ಚು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ನೋಡುವುದನ್ನು ಆರಂಭಿಸುತ್ತೇವೆ. ಸ್ಪಿರಿಚುವಲ್ ಅವೇಕನಿಂಗ್ ಲಕ್ಷಣಗಳು: 1. ಇನ್ನರ್ ಪೀಸ್, ಅಂದರೆ ಆಂತರಿಕ ಶಾಂತಿ. ಹೊರಗಿನ ಪರಿಸ್ಥಿತಿಗಳು ಹೇಗಿದ್ದರೂ ಒಳಗೆ ಒಂದು ಶಾಂತಿ ಇರುತ್ತದೆ. ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತವೆ. 2. ಕ್ಲಾರಿಟಿ, ಅಂದರೆ ಸ್ಪಷ್ಟತೆ. ಜೀವನದ ಗುರಿ ಮತ್ತು ಅರ್ಥದ ಬಗ್ಗೆ ಸ್ಪಷ್ಟತೆ ಬರುತ್ತದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ. 3. ಕಂಪ್ಯಾಷನ್, ಅಂದರೆ ದಯೆ ಮತ್ತು ಸಹಾನುಭೂತಿ. ನಾವು ಇತರರನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೇವೆ. ಕೋಪ ಮತ್ತು ತೀರ್ಪು ಕಡಿಮೆಯಾಗುತ್ತವೆ. ಪ್ರೀತಿ ಮತ್ತು ದಯೆ ಹೆಚ್ಚಾಗುತ್ತವೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಸ್ಪಿರಿಚುವಲ್ ಅವೇಕನಿಂಗ್ ಒಂದು ತಕ್ಷಣದ ಘಟನೆಯಲ್ಲ, ಇದು ಒಂದು ನಿಧಾನವಾದ ಮತ್ತು ಆಳವಾದ ಪ್ರಕ್ರಿಯೆ. ಇದಕ್ಕೆ ಸಹಾಯ ಮಾಡುವ ವಿಧಾನಗಳು: ಮೆಡಿಟೇಷನ್, ಸೆಲ್ಫ್ ರಿಫ್ಲೆಕ್ಷನ್, ಸೈಲೆನ್ಸ್, ನೇಚರ್ ಕನೆಕ್ಷನ್. ಜೀವನದಲ್ಲಿ ಬದಲಾವಣೆ.
ಸ್ಪಿರಿಚುವಲ್ ಅವೇಕೆನಿಂಗ್ ಆದ ನಂತರ ನಾವು ಹೊರಗಿನ ಸಾಧನೆಗಳಿಗಿಂತ ಒಳಗಿನ ಶಾಂತಿಯನ್ನು ಹೆಚ್ಚು ಮಹತ್ವ ನೀಡುತ್ತೇವೆ. ಜೀವನದ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಸಂತೋಷ ಕಂಡುಕೊಳ್ಳುತ್ತೇವೆ. ನಾವು ಹೆಚ್ಚು ಪ್ರೆಸೆಂಟ್ ಮೊಮೆಂಟ್ನಲ್ಲಿ ಬದುಕುತ್ತೇವೆ. ಮುಖ್ಯ ಸಂದೇಶ: ನೀವು ದೇಹ ಅಥವಾ ಮನಸ್ಸು ಮಾತ್ರವಲ್ಲ, ನೀವು ಚೇತನ. ಈಗೋ ಕಡಿಮೆ ಆದಾಗ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ. ಇನ್ನರ್ ಪೀಸ್ ಈಸ್ ದ ಟ್ರೂ ಸಕ್ಸೆಸ್. ಅಂತಿಮವಾಗಿ ಲೇಖಕರು ಹೇಳುವುದು, ನೀವು ನಿಮ್ಮ ನಿಜವಾದ ಸ್ವರೂಪವನ್ನು ಅರಿತಾಗ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ರೈನ್ಬೋ ಫ್ಲವರ್. ಅಧ್ಯಾಯ 12. ಹೈ ಫ್ರೀಕ್ವೆನ್ಸಿ ಲಿವಿಂಗ್. ಹೈ ಫ್ರೀಕ್ವೆನ್ಸಿ ಜೀವನ ಹೇಗಿರುತ್ತದೆ? ಪೀಸ್ಫುಲ್, ಜಾಯ್ಫುಲ್, ಸಕ್ಸೆಸ್ಫುಲ್. ಹ್ಯಾಬಿಟ್ಸ್: ಗ್ರ್ಯಾಟಿಟ್ಯೂಡ್, ಹೆಲ್ದಿ ಲೈಫ್ ಸ್ಟೈಲ್, ಪಾಸಿಟಿವ್ ಮೈಂಡ್ಸೆಟ್. ಅಧ್ಯಾಯ 12. ಹೈ ಫ್ರೀಕ್ವೆನ್ಸಿ ಲಿವಿಂಗ್ ಅಂದರೆ ಉನ್ನತ ಕಂಪನದ ಜೀವನ. ಈ ಅಧ್ಯಾಯದಲ್ಲಿ ಲೇಖಕರು ಹೈ ಫ್ರೀಕ್ವೆನ್ಸಿ ಲಿವಿಂಗ್ ಎಂಬ ಮಹತ್ವದ ಜೀವನ ಶೈಲಿಯನ್ನು ವಿವರಿಸುತ್ತಾರೆ. ಇದು ಕೇವಲ ಒಂದು ತತ್ವವಲ್ಲ, ಇದು ಪ್ರತಿದಿನ ಅನುಸರಿಸಬಹುದಾದ ಜೀವನದ ವಿಧಾನ. ನೀವು ಯಾವ ಫ್ರೀಕ್ವೆನ್ಸಿಯಲ್ಲಿ ಬದುಕುತ್ತೀರೋ ನಿಮ್ಮ ಜೀವನದ ಗುಣಮಟ್ಟವೂ ಅದೇ ಆಗಿರುತ್ತದೆ ಎಂಬುದನ್ನು ಈ ಅಧ್ಯಾಯವು ಒತ್ತಿವೇಳುತ್ತದೆ. ಹೈ ಫ್ರೀಕ್ವೆನ್ಸಿ ಜೀವನ ಹೇಗಿರುತ್ತದೆ? ಹೈ ಫ್ರೀಕ್ವೆನ್ಸಿಯಲ್ಲಿ ಬದುಕುವ ವ್ಯಕ್ತಿಯ ಜೀವನವು ಸಾಮಾನ್ಯವಾಗಿ ಈ ಗುಣಗಳನ್ನು ಹೊಂದಿರುತ್ತದೆ. ವ್ಯರಣಿ: ಪೀಸ್ಫುಲ್ ಅಂದರೆ ಶಾಂತ. ಅವರು ಹೊರಗಿನ ಪರಿಸ್ಥಿತಿಗಳಿಂದ ಹೆಚ್ಚು ಪ್ರಭಾವಿತರಾಗುವುದಿಲ್ಲ. ಅವರ ಒಳಗೆ ಒಂದು ಸ್ಥಿರವಾದ ಶಾಂತಿ ಇರುತ್ತದೆ. ಜಾಯ್ಫುಲ್ ಅಂದರೆ ಸಂತೋಷಕರ. ಸಣ್ಣ ಸಣ್ಣ ವಿಷಯಗಳಲ್ಲೂ ಸಂತೋಷ ಕಂಡುಕೊಳ್ಳುತ್ತಾರೆ. ಜೀವನವನ್ನು ಆನಂದದಿಂದ ಅನುಭವಿಸುತ್ತಾರೆ. ಸಕ್ಸೆಸ್ಫುಲ್ ಅಂದರೆ ಯಶಸ್ವಿ. ಅವರು ತಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸುತ್ತಾರೆ, ಏಕೆಂದರೆ ಅವರ ಮೈಂಡ್ಸೆಟ್ ಮತ್ತು ಎನರ್ಜಿ ಸಕ್ಸೆಸ್ಗೆ ಹೊಂದಿಕೊಂಡಿರುತ್ತದೆ. ಹೈ ಫ್ರೀಕ್ವೆನ್ಸಿ ಲಿವಿಂಗ್ಗೆ ಅಗತ್ಯವಾದ ಅಭ್ಯಾಸಗಳು ಅಂದರೆ ಹ್ಯಾಬಿಟ್ಸ್. 1. ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ. ಪ್ರತಿದಿನವೂ ನೀವು ಹೊಂದಿರುವುದಕ್ಕಾಗಿ ಧನ್ಯವಾದ ಹೇಳುವುದು. ಇದು ನಿಮ್ಮ ಮನಸ್ಸನ್ನು ಅಬಂಡೆನ್ಸ್ ಅಂದರೆ ಸಮೃದ್ಧಿಯ ಕಡೆಗೆ ಕರೆದೊಯ್ಯುತ್ತದೆ. 2. ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಆರೋಗ್ಯಕರ ಜೀವನ ಶೈಲಿ. ಸರಿಯಾದ ಆಹಾರ, ವ್ಯಾಯಾಮ ಮತ್ತು ಉತ್ತಮ ನಿದ್ರೆ ಇವುಗಳು ನಿಮ್ಮ ದೇಹದ ಎನರ್ಜಿಯನ್ನು ಹೆಚ್ಚಿಸುತ್ತವೆ.